ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಮಸ್ಕತ್ತಿಂದ ಊರಿಗೆ ಬಂದಿದ್ದೇವೆ ವೆಕೇಷನಲ್ಲಿ. ಹಾಗೆ ಇವತ್ತೊಂದು ದೇವಸ್ಥಾನಕ್ಕೆ ಹೋಗುವಂತ ಪ್ಲ್ಯಾನ್ ಮಾಡಿದ್ದೇವೆ. ಅದು ಯಾವುದು ಅಂತ ಹೇಳಿದರೆ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ. ಬನ್ನಿ ಆ ದೇವಸ್ಥಾನ ಹೇಗಿದೆ ಮತ್ತು ಅಲ್ಲಿ ಐತಿಹಾಸಿಕ ಹಿನ್ನೆಲೆ ಏನೆಲ್ಲ ಇದೆ ಅಂತ ತಿಳ್ಕೊಂಡು ಬರೋಣ. ನಾವಿವಾಗ ನೋಡಿ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸುತ್ತಮುತ್ತ ನೋಡಿದ್ರೆ ದಟ್ಟವಾದ ಅರಣ್ಯವೇ ಕಾಣ್ತಾ ಉಂಟಲ್ವಾ. ದಟ್ಟವಾದ ಅರಣ್ಯದ ತುತ್ತ ತುದಿಯಲ್ಲಿರುವ ಬೆಟ್ಟದಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಇದನ್ನು. ಈ ಕಾರಿಂಜೇಶ್ವರ ದೇವಸ್ಥಾನವು ಹಿಂದೂ ಪುರಾಣಗಳ 4 ಯುಗಗಳಿಗೂ ಸಾಕ್ಷಿಯಾದ ದೇವಸ್ಥಾನವಾಗಿದೆ. ನಮ್ಮ ಡೆಸ್ಟಿನೇಷನ್ ರೀಚ್ ಆದೆವು. ಇಲ್ಲಿ ಹೋಗ್ತಾ ಹೋಗ್ತಾ ಇದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗ್ತೇನೆ. ಫಸ್ಟ್ ಹೇಳಬೇಕು ಅಂತ ಹೇಳಿ ಆದರೆ ಈ ಶ್ರೀ ಕಾರಿಂಜೇಶ್ವರ ದೇವಸ್ಥಾನವು ಬಂಟ್ವಾಳ ತಾಲೂಕಿನ ಕಾವಲ್ಮುದುರು ಗ್ರಾಮದಲ್ಲಿದೆ. ಇದು ಮಂಗಳೂರಿನಿಂದ ಬರುವ ಹಾಗಿದ್ರೆ 35 ಕಿಲೋಮೀಟರ್ ದೂರದಲ್ಲಿದೆ. ಬಂಟ್ವಾಳದಿಂದ 14 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಇದಿಲ್ಲಿ ಫಸ್ಟ್ಗೆ ಸಿಗುವಂತಹ ಕೊಳ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದಾಗ ಅಲ್ಲೊಂದು ಕೊಳ ರೂಪುಗೊಳ್ಳುತ್ತದೆ. ಅದನ್ನೇ ಗದಾ ತೀರ್ಥ ಎಂದು ಕರೆಯುತ್ತಾರೆ. ಈ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವರ ದರ್ಶನ ಪಡೆದರೆ ತುಂಬಾ ಒಳ್ಳೆಯದು. ಈ ದೇವಸ್ಥಾನ ಇರುವಂತದ್ದು ಬೆಟ್ಟದ ತುದಿಯಲ್ಲಿ. ಹಾಗೆ ನಾವಿಲ್ಲಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಮೆಟ್ಟಿಲುಗಳಿವೆ. ಇಲ್ಲಿ ನೋಡಿ ವಾನರ ಸೇನೆ ತುಂಬಾನೇ ಇದೆ. ನಾವಿಲ್ಲಿ ಮೆಟ್ಟಿಲು ಹತ್ತಿಕೊಂಡು ಹೋಗ್ಬೇಕಿದ್ರೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ನಾವು ಅವ್ರಿಗೆ ಏನಾದ್ರು ತಿಂಡಿ ನಮ್ಮ ಹತ್ರ ಇದ್ರೆ ಕೊಡ್ಬೇಕಿಲ್ಲ, ಆದ್ರೆ ನಮ್ಮ ಕೈಯಿಂದ ಅದು ಕಿತ್ಕೊಳ್ತದೆ. ನಾವು ಸ್ವಲ್ಪ ತಿಂಡಿ ಎಲ್ಲ ಕೊಟ್ಟೆವು ಹೋಗ್ಬೇಕಿದ್ರೆ. ಈ ದೇವಸ್ಥಾನದಲ್ಲಿ ಮೊದಲಿನಿಂದಲೇ ಈ ವಾನರರಿಗೆ ಆಹಾರ ನೀಡುವ ಪದ್ಧತಿ ಇದೆ. ಇದು ನೋಡಿ ಗಣಪತಿ ದೇವಸ್ಥಾನ. ನಾವೆಲ್ಲಿಯಾದ್ರೂ ಪಾರ್ವತಿ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಹೋದ್ರೆ ಈ ಗಣಪತಿ ದೇವಸ್ಥಾನ ಮಿಸ್ ಆಗ್ತದೆ. ಶಿವನ ದೇವಸ್ಥಾನ ಇರುವಂತದ್ದು ತುತ್ತ ತುದಿಯಲ್ಲಿ ಬೆಟ್ಟದ. ಅದರ ಮೊದಲು ನಮಗೀಗ ಪಾರ್ವತಿ ದೇವಸ್ಥಾನ ಸಿಗ್ತದೆ. ಅದರ ಮಧ್ಯದಲ್ಲಿ ಪಾರ್ವತಿ ದೇವಸ್ಥಾನ. ನೋಡಿ, ಈಗ ನಾವು ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನಾನು ಹೇಳಿದೆ ಅಲ್ವಾ ಅವಾಗಲೇ, ಇದು 4 ಯುಗಗಳಿಗೂ ಸಾಕ್ಷಿಯಾಗಿದೆ ಈ ದೇವಸ್ಥಾನ ಅಂತ. ಅಂದರೆ ಕೃತಯುಗದಲ್ಲಿ ಇದನ್ನು ರೌದ್ರಗಿರಿ, ದ್ವಾಪಾರ ಯುಗದಲ್ಲಿ ಭೀಮಶೈಲ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಮತ್ತು ಇವಾಗ ಕಲಿಯುಗದಲ್ಲಿ ಇದನ್ನು ಕಾರಿಂಜ ಅಂತ ಕರೀತಾ ಇದ್ದಾರೆ. ಇದುವೇ ಪಾರ್ವತಿ ದೇವಸ್ಥಾನ. ಮಧ್ಯಾಹ್ನದ ಪೂಜೆ 12ವರೆಗೆ ಇರ್ತದೆ. 12ವರೆಗೆ ಅಂತ ಹೇಳಿದ್ರೆ ಮೇಲೆ ಶಿವನ ದೇವಸ್ಥಾನದಲ್ಲಿ 12 ಗಂಟೆಗೆ ಪೂಜೆ ಆದ ಮೇಲೆ ಇಲ್ಲಿ 12ವರೆಗೆ ಪೂಜೆ ನಡೆಯುತ್ತದೆ. ದೇವಸ್ಥಾನದಲ್ಲಿ 6ವರೆಗೆ ಪೂಜೆ ಮಾಡಿದ್ರೆ ಇಲ್ಲಿ 7 ಗಂಟೆಗೆ ಪೂಜೆ ಮಾಡ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪಾರ್ವತಿ ದೇವಸ್ಥಾನ. ಇಲ್ಲಿ ಸ್ಟೆಪ್ಸ್ ಇಂದ ವ್ಯೂ ಕಾಣ್ತಾ ಇದೆ ಅದು. ಪಾರ್ವತಿ ದೇವಸ್ಥಾನಕ್ಕೆ ವೆಹಿಕಲ್ ಅಲ್ಲಿ ಬರೋರು ಡೈರೆಕ್ಟ್ ಆಗಿ ಬರ್ಬೋದು. ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಿ ನೆಕ್ಸ್ಟ್ ಪಾರ್ವತಿ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಬಂದು ನೆಕ್ಸ್ಟ್ ಪಾರ್ವತಿ ದೇವಸ್ಥಾನದಿಂದ ಸ್ಟೆಪ್ಸ್ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಬರ್ಬೋದು. ಇಲ್ಲ ಕೆಳಗಡೆಯಿಂದ ಸ್ಟೆಪ್ಸ್ ಅಲ್ಲಿ ಬರ್ತೇವೆ ಅಂತ ಹೇಳೋರು ಬರ್ಬೋದು. ಈ ದೇವಸ್ಥಾನವನ್ನು ಕರಾವಳಿ ಪ್ರದೇಶದ ಭೂ ಕೈಲಾಸವೆಂದು ಸಹ ಕರೆಯುತ್ತಾರೆ. ನೋಡಿ, ಇದೇ ಶಿವನ ದೇವಸ್ಥಾನ ಎಂಟ್ರೆನ್ಸ್. ಇಲ್ಲಿಯ ವಿಶೇಷ ಹಬ್ಬ ಯಾವುದು ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ. ಈ ಹಬ್ಬವನ್ನು ಇಲ್ಲಿ 4 ದಿನಗಳವರೆಗೆ ಆಚರಿಸಲಾಗುತ್ತದೆ. ಶಿವರಾತ್ರಿಯ ನೆಕ್ಸ್ಟ್ ಡೇ ಇಂದ ಉತ್ಸವ ಇರ್ತದೆ. ಉತ್ಸವದ ಟೈಮಲ್ಲಿ ಈ ಶಿವನ ವಿಗ್ರಹವನ್ನು ಕೆಳಗೆ ಪಾರ್ವತಿ ವಿಗ್ರಹದ ಹತ್ರ ತಗೊಂಡು ಹೋಗ್ತಾರೆ. ವರ್ಷದಲ್ಲಿ ಒಂದೇ ಸಲ ಶಿವ ಮತ್ತು ಪಾರ್ವತಿ ಭೇಟಿಯಾಗುವಂಥದ್ದು. ಆಮೇಲೆ ಇಲ್ಲಿ ರಥೋತ್ಸವ ಎಲ್ಲ ನಡೆದ ನಂತರ ಶಿವನ ವಿಗ್ರಹವನ್ನು ಈ ಶಿವನ ದೇವಸ್ಥಾನಕ್ಕೆ ತಗೊಂಡು ಬರ್ತಾರೆ. ಇದು ನೋಡಿ ರಥ, ಇದರಲ್ಲಿ ರಥೋತ್ಸವ ಮಾಡ್ತಾರೆ. ನೋಡಿ ಎಷ್ಟು ದಟ್ಟವಾದ ಅರಣ್ಯ ಇದೆ. ಕೆಳಗಡೆ ಎಲ್ಲ ರೋಡ್ ಎಲ್ಲ ಕಾಣಿಸ್ತಾ ಇದೆ. ಕೋತಿಗಳು ನೋಡಿ ಬಾರಿ ಒಳ್ಳೆ ಕೆಲಸ ಮಾಡ್ತಾ ಉಂಟು. ಏನು ಅಂತ ನೋಡಿ, ಏನಿರ್ಬೋದು. ಇಲ್ಲಿ ನೋಡಿ ಅರ್ಚಕರು ದೇವಸ್ಥಾನಕ್ಕೆ ಜಾನು ತೀರ್ಥ ಕೊಳದಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ ಜಾನು ತೀರ್ಥ ಅಂತ ಕೊಳ. ದೇವಸ್ಥಾನಕ್ಕೆ ಬೇಕಾಗಿರುವಂತ ನೀರು ವರ್ಷ ಪೂರ್ತಿ ಇಲ್ಲೇ ತಗೊಂಡು ಹೋಗ್ತಾರೆ. ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಭೀಮನು ನೆಲದ ಮೇಲೆ ಮಂಡಿ ಊರಿದಾಗ ಈ ಜಾನು ತೀರ್ಥ ಎಂಬ ಕೊಳ ರಚಿಸಲ್ಪಟ್ಟಿತ್ತು. ಇದೊಂಥರ ದೇವರ ಮಹಿಮೆ ಅಂತ ಹೇಳ್ಬೋದು. ಬೆಟ್ಟದ ತುದಿಯಲ್ಲಿ ಬಂಡೆ ಕಲ್ಲುಗಳ ನಡುವೆ ಈ ಕೊಳದಲ್ಲಿ ನೀರು ವರ್ಷ ಪೂರ್ತಿ ಇರುವಂಥದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ತುಂಬಾ ದೇವಸ್ಥಾನಗಳಲ್ಲಿ ಇದೇ ತರ ಇರ್ತದೆ. ಬೆಟ್ಟದ ತುದಿಯಲ್ಲಿ ಬಂದು ನಿಂತು ನೋಡಿದ್ರೆ ಸುತ್ತ ದಟ್ಟವಾದ ಅರಣ್ಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ನೋಡಿ ರೆಂಜೆ ಹೂ. ಇಲ್ಲಿ ಈ ತರದ್ದು ವಿಧ ವಿಧವಾದ ಮರಗಳು ತುಂಬಾನೇ ಇದೆ.
ಇಲ್ಲಿಂದ ಇವಾಗ ಸ್ಟೆಪ್ಸ್ ಇಳ್ಕೊಂಡು ಹೋಗಿ ಕಾರಲ್ಲಿ ಪಾರ್ವತಿ ದೇವಸ್ಥಾನದ ಪಾರ್ಕಿಂಗ್ಗೆ ಒಮ್ಮೆ ಹೋಗುವ. ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ಸಹ ಹೋಗ್ಬೋದು ಪಾರ್ವತಿ ದೇವಸ್ಥಾನಕ್ಕೆ. ನಾವಿಲ್ಲಿಗೆ ಸುಮ್ಮನೆ ಬಂದೆವು ನೋಡ್ಕೊಂಡು ಹೋಗುವ ಅಂತ. ನೋಡಿ, ಇದು ಇಲ್ಲಿಯ ಒಂದು ಉದ್ಯಾನವನ. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದರೆ, ಮಹಾಶಿವರಾತ್ರಿಯ ದಿನದಿಂದ 4 ದಿನಗಳವರೆಗೆ ಜಾತ್ರಾ ಸಂಭ್ರಮ ನಡೆಯುತ್ತದೆ. ಇದು ಇಲ್ಲಿಯ ಒಂದು ವಿಶೇಷ. ಓಕೆ, ಇನ್ನು ನಾವು ಹೊರಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಸಹ ಒಳ್ಳೆ ಸೀನರಿ ಇದೆ. ಓಕೆ, ಹಾಗಿದ್ರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಬಾಯ್.